ಸದನದಲ್ಲಿ ಸಹಕಾರ ಸಂಘಗಳಲ್ಲಿ ಅನುಕೂಲಕರವಾದ ವಿಧೇಯಕ ಮಂಡನೆಗೆ ಶಾಸಕ ಜಿಟಿ ದೇವೇಗೌಡ ಕಟುವಾಗಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇದು ಶಾಸಕ ಜಿಟಿ ದೇವೇಗೌಡ ಅವರಿಗೆ ಶೋಭೆ ತರಲ್ಲ. ರಾಜ್ಯದಲ್ಲಿ ಸಾಕಷ್ಟು ಬಾರಿ ಶಾಸಕರಾಗಿ ಸಚಿವರಾಗಿ ಅನುಭವಿ ರಾಜಕೀಯ ನಾಯಕರು ಆಗಿರುವ ಜಿಟಿ ದೇವೇಗೌಡ ದಲಿತ ವಿರೋಧಿ ನೀತಿ ಅನುಸರಿಸುತ್ತಿದ್ದಾರೆ ಎಂದು ದಲಿತ ಸಂಘರ್ಷ ಸಮಿತಿ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಪ್ರಧಾನ ಸಂಚಾಲಕ ಮಲ್ಲಹಳ್ಳಿ ನಾರಾಯಣ್ ಮಾತನಾಡಿ, ಎಲ್ಲಾ ಜಾತಿ ಜನಾಂಗದವರ ಮತ ಪಡೆದು ಸಂವಿಧಾನದ ಆಶಯಗಳಿಗೆ ಅನುಗುಣವಾಗಿ ನಡೆದುಕೊಳ್ಳುತ್ತೇನೆ ಎಂದು ಪ್ರಮಾಣ ವಚನ ಸ್ವೀಕರಿಸಿ ಮೀಸಲಾತಿಯ ಬಗ್ಗೆ ಅರಿವಿಲ್ಲದಂತೆ ಶಾಸಕ ಜಿಟಿ ದೇವೇಗೌಡ ವರ್ತಿಸುತ್ತಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪಂಗಡ ಹಾಗೂ ಮಹಿಳೆಯರಿಗೆ ಅವಕಾಶ ಕಲ್ಪಿಸಿದರೆ ಸಹಕಾರ ಸಂಘಗಳನ್ನು ಮುಚ್ಚಬೇಕಾಗುತ್ತದೆ ಎನ್ನುವ ಇವರ ಜಾತಿಗ್ರಸ್ತ ಮನಸ್ಸನ್ನು ತಿಳಿಯಾಗಿಸಿಕೊಳ್ಳಬೇಕಿದೆ ಎಂದು ಹೇಳಿದರು. ಈ ಮೀಸಲಾತಿ ಪರಿಕಲ್ಪನೆ ಬಂದಿದೆ. ಅಂಥದ್ರಲ್ಲಿ ನೀವು ಅವರು ಕೊಟ್ಟರೆ, ಮೀಸಲಾತಿ ಕೊಟ್ಟರೆ ಸಹಕಾರ ಸಂಘಗಳ ಮುಚ್ಚಬೇಕಾಗತ್ತಾ ಅಂತ ಈ ದಲಿತ ವಿರೋಧಿ ನೀತಿಯನ್ನು ನೀವು ಅನುಸರಿಸ್ತಾ ಇದ್ದಾರಲ್ಲ, ಇದು ನಿಜವಾಗ್ಲೂ ನೀವು ದಲಿತ ಸಮುದಾಯಕ್ಕೆ ಮಾಡಿರ್ತಕ್ಕಂಥ ದೊಡ್ಡ ಅಪಮಾನವಾಗಿದೆ. ನೀವು ಕೂಡಲೇ ಸಮುದಾಯವನ್ನು ಕ್ಷಮೆ ಕೇಳಬೇಕು. ಜೊತೆಗೆ ಮಾನ್ಯ ಸಭಾಧ್ಯಕ್ಷರು ಜಿಟಿ ದೇವೇಗೌಡರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡಿ ಅವರ ಆಸ್ತಿ ಪಾಸ್ತಿಗಳು ಏನಿದೆ ಅದರ ತನಿಖೆಗೆ ಒಳಪಡಿಸಿದ್ರೆ ಅವರ ನಿಜವಾದ ಬಂಡವಾಳ ಬಯಲಾಗ್ತದೆ ಅಂತ ಹೇಳ್ತಾ ಮಾನ್ಯ ಸಭಾಧ್ಯಕ್ಷರು ಅವರ ಮೇಲೆ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಮಲ್ಲಹಳ್ಳಿ ನಾರಾಯಣ್, ಜಿಲ್ಲಾ ಪ್ರಧಾನ ಸಂಚಾಲಕರು, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಅಂಬೇಡ್ಕರ್. ಹಣ ಅಧಿಕಾರದ ದರ್ಪದಲ್ಲಿ ಮೆರೆಯುತ್ತಿರುವ ಇಂತಹವರಿಗೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ರಾಜ್ಯದಲ್ಲಿ ಮುಚ್ಚಿರುವ ಸಹಕಾರ ಸಂಘಗಳಲ್ಲಿ ಎಷ್ಟೆಷ್ಟು ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಹಾಗೂ ಮಹಿಳೆಯರಿಗೆ ಅವಕಾಶ ಕಲ್ಪಿಸಿಕೊಡಲಾಗಿದೆ ಎನ್ನುವ ಅರಿವಿಲ್ಲದೆ ಅಧಿಕಾರದ ನಶೆಯನ್ನು ತಲೆಗೇರಿಸಿಕೊಂಡು ದಲಿತ ಸಮುದಾಯಗಳನ್ನು ಅವಮಾನಿಸಿ ದುರಹಂಕಾರದ ಮಾತುಗಳನ್ನು ಆಡಿರುವ ಜಿಟಿ ದೇವೇಗೌಡರ ಮೇಲೆ ಸಭಾಧ್ಯಕ್ಷರಾದ ಯುಟಿ ಖಾರ್ದ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.